ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಅವರು ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ. ಬಹುಶಃ ತಮ್ಮ ಗಮನಕ್ಕೂ ಬಂದಿದೆ ಅಂತ ನಾನು ಭಾವಿಸ್ತೀನಿ ಸರ್. ಇಡೀ ರಾಜ್ಯದಲ್ಲೂ ಒಂದು ಕುತೂಹಲ ಇತ್ತು ಏನಾಗತ್ತೆ ಅಂತ, ಬಟ್ ಆ ದೂರಿನಲ್ಲಿ ಹುರುಳಿದೆ ಅಂತ ಈಗ ಗೊತ್ತಾಗ್ತಾ ಇದೆ. ಈಗ ನೀವು ಹೇಳಿದ ಸರಿ ಇದೆ. ಒಂದು ಹಂತಕ್ಕೆ ಅವನದು ಇನ್ಫಾರ್ಮೇಶನ್ ಲೀಡ್ ಮಾಡಿದೆ ಒಂದು ಬಾಡಿ ಸಿಕ್ಕದಕ್ಕೀಗ. ಸೊ ಈಗ ನೆಕ್ಸ್ಟ್ ಇನ್ನು ಏನು ಆಗುತ್ತೆ ಅನ್ನೋದು ಕಂಪ್ಲೀಟ್ ಆಗೋವರೆಗೂ ಇದು ವಿಚಾರ ಫೈನಲ್ ಆಗಲ್ಲ. ಮತ್ತೆ ಈ ಬಾಡಿ ಸಿಕ್ಕಿರೋದು ಏನಾದ್ರೂ ದುರ್ಮರಣ ಆಗಿದೆಯಾ ಅಥವಾ ಸ್ವಾಭಾವಿಕ ಮರಣ ಆಗಿದೆಯಾ ಅನ್ನೋದು ಒಂದು ಕ್ಲಿಯರ್ ಆಗ್ಬೇಕಾಗುತ್ತೆ. ಹೌದು ಸರ್. ಅರ್ಥ ಆಯ್ತಾ? ಈಗ ದುರ್ಮರಣ ಆಗಿದ್ರೆ ಯಾರು ವ್ಯಕ್ತಿ ಯಾರು ಅನ್ನೋದು ಐಡೆಂಟಿಫಿಕೇಶನ್ ಫಸ್ಟ್ ನಡಿಬೇಕಾಗುತ್ತೆ. ಐಡೆಂಟಿಫಿಕೇಶನ್ಗೆ ಕೆಲವು ಮೆಥಡ್ಸ್ ಇದಾವೆ. ಮತ್ತೆ ಆ ಸಂದರ್ಭದಲ್ಲಿ ಇವನು ಏನಂತ ಹೇಳಿದ್ರೆ ಆ ಇಯರ್ಸ್ ಆಜುಬಾಜುಗಳಲ್ಲಿ ಮಿಸ್ ಆಗಿರೋ ವ್ಯಕ್ತಿಗಳು ಅಲ್ಲಿ ಆ ಸುತ್ತಮುತ್ತ ಪೊಲೀಸ್ ಸ್ಟೇಷನ್ ನಲ್ಲಿ ಅದು ಇನ್ನೆಲ್ಲ ಅದಕ್ಕೆ ಟ್ಯಾಲಿ ಆಗುವಂತ ಏಜು ಮತ್ತೊಂದು ಎಲ್ಲ ಹೈಟು ಅದ್ರ ಮೇಲೆ ಯಾರ್ದು ಟ್ಯಾಲಿ ಆಗುತ್ತೋ ಅದಕ್ಕೆ ಒಂದು DNA ಟೆಸ್ಟ್ ಅದು ಇದು ಎಲ್ಲ ಮಾಡಿ ಐಡೆಂಟಿಫೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಫಸ್ಟ್ ಐಡೆಂಟಿಫೈ ಆಗ್ಬೇಕು. ಆಮೇಲೆ ಏನು ಇದು ಸಿಕ್ಕಿದೆ ಬುರುಡೆ, ಆ ಬುರುಡೆ ಮೇಲೆನೆ ಒಬ್ಬ ವ್ಯಕ್ತಿಯ ಚಿತ್ರನ ತಯಾರಿ ಮಾಡೋ ಅವಕಾಶಗಳು ನಮ್ಮಲ್ಲಿ ಇದೆ. ಅಡ್ವಾನ್ಸ್ ಟೆಕ್ನಾಲಜಿಗಳು ಇದೆ. ಸೂಪರ್ ಇಂಪೋಸ್ ಟೆಕ್ನಾಲಜಿ. ಯಾ ಕರೆಕ್ಟ್, ದಟ್ ವರ್ಡ್ ಇಸ್ ಕರೆಕ್ಟ್, ಸೂಪರ್ ಇಂಪೋಸಿಷನ್ ಅಂತ. ಸೊ ಈ ತರ ಅದೆಲ್ಲ ಪ್ರಯತ್ನಗಳು ಇನ್ಮೇಲೆ ಸ್ಟಾರ್ಟ್ ಆಗ್ತವೆ. ಬಟ್ ಇಲ್ಲಿ ಒಂದು ಸಮಸ್ಯೆ ಅಂತಂದ್ರೆ ಲೋಕೇಶ್ವರ್ ಸರ್, ಇಲ್ಲಿ ಸ್ಕಲ್ ಸಿಕ್ಕಿಲ್ಲ, ಇನ್ನು ಮೂಳೆಗಳಷ್ಟೇ ಸಿಕ್ಕಿದೆ. ಈಗ ಅದೇನೆ ಹೇಳ್ತಿದ್ದಲ್ಲ, ಸ್ಕಲ್ ಸಿಕ್ಕೋವರ್ಗುನು ಒಂಥರ ಸಮಸ್ಯೆ. ಈಗ ಸಿಕ್ಕಿರೋ ಇದ್ರ ಮೇಲೆ ಹೈಟ್ ಅನ್ನ ಮೆಜರ್ ಆಗ್ತೈತೆ. ಮತ್ತೆ ಅವನ DNA ಆ ಬೋನ್ ಮ್ಯಾರೋದಲ್ಲಿ ಟ್ರೇಸಸ್ ಸಿಗುತ್ತೆ, ಬ್ಲಡ್ ಟ್ರೇಸಸ್ ಬೋನ್ ಮ್ಯಾರೋದಲ್ಲಿ. ಸೊ ಅದ್ರ ಮೇಲೆ DNA ಟೆಸ್ಟ್ ಮಾಡ್ತಾರೆ. ಆ ಸಂದರ್ಭಕ್ಕೆ ಯಾರು ಮಿಸ್ ಆಗಿದ್ದಾನೆ ಅನ್ನೋದು ವಿಚಾರ ಬಂದಾಗ ಅಂತವ್ರದಕ್ಕೆಲ್ಲ. ಸರ್ ನಾನು ಒಂದು ಪ್ರಶ್ನೆ ನಿಮ್ಮನ್ನ ಕೇಳ್ತೀನಿ. ಈಗ FSL ಅವರು ಹೇಳ್ತಾರೆ ಇದು 30 ರಿಂದ 40 ವರ್ಷದ ಒಬ್ಬ ಗಂಡಸಿನ ಮೃತದೇಹ ಮತ್ತು ಕಾಸ್ ಆಫ್ ಡೆತ್ ಕೂಡ ಒಂದು ಅಂದಾಜು ಹೇಳ್ತಾರೆ ಅಂತ ಅನ್ಕೊಳ್ಳೋಣ. ಕೊನೆಗೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಬರುತ್ತೆ ಯಾರು ಅಂತ ಪತ್ತೆ ಹಚ್ಚೋದು. ಹೆಂಗ್ ಪತ್ತೆ ಹಚ್ತೀರಿ? ಇಲ್ಲ, ಕಾಸ್ ಆಫ್ ಡೆತ್ ಹೇಳಕ್ ಬರೋದಿಲ್ಲ. ಈಗ್ಲೇ ಕಾಸ್ ಆಫ್ ಡೆತ್ ಹೇಳಕ್ಕೆ ಬರೋದಿಲ್ಲ. ಇನ್ನು ಐಡೆಂಟಿಫಿಕೇಶನ್ ಪಾಯಿಂಟ್ ಅವ್ರಿಗೆ ಕಷ್ಟ ಇದೆ. ಕಾಸ್ ಆಫ್ ಡೆತ್ ಆಯ್ತು ಸರ್, ಇಂಥ ವ್ಯಕ್ತಿ ಇಷ್ಟು ವರ್ಷದ ವ್ಯಕ್ತಿ ಅಂತ ಒಂದು ಅಂದಾಜು ಸಿಗತ್ತೆ. ಇನ್ವೆಸ್ಟಿಗೇಷನ್ ಆಫೀಸರ್ ಲೋಕೇಶ್ವರ್ ಅವರಿಗೆ ಸಿಗತ್ತೆ ಅಂತ ಅನ್ಕೊಳ್ಳೋಣ. ಹೆಂಗ್ ಫೈಂಡ್ ಔಟ್ ಮಾಡೋದು ಇದು ಇಂಥವನಿರಬಹುದು? ಆ ಏಜ್ ಏನ್ ಕೊಟ್ಟಿದ್ದಾರೆ ಅಂದಾಜು ಏಜು, ಆ ನಮ್ಗೆ ಏನ್ 20 ವರ್ಷದಿಂದ ಅಂತ ಅವ್ನು ಹೇಳಿದಾನೆ. ಆ ಸಂದರ್ಭ ಸುತ್ತಮುತ್ತ ಪೊಲೀಸ್ ಠಾಣೆಗಳಲ್ಲಿ ಆ ಏಜಿನವರು ಯಾರು ಸತ್ತಿರೋದು ಏನಾದ್ರು ಯಾರಾದ್ರೂ ಮಿಸ್ ಆಗಿರೋ ವ್ಯಕ್ತಿಗಳ ಬಗ್ಗೆ ಆ ಏಜು ಆ ಹೈಟು ಅದೆಲ್ಲ ಅದನ್ನು ವೆರಿಫೈ ಮಾಡ್ತಾರೆ. ಅದು ನಮ್ಮ ಸುತ್ತಮುತ್ತ ಅಲ್ಲೇ ಧರ್ಮಸ್ಥಳ ಸುತ್ತಮುತ್ತ ಯಾವ್ದು ಆಗದಿದ್ರೆ ನೆಕ್ಸ್ಟ್ ಲೈನ್ಗೆ ಹೋಗ್ತಾರೆ. ನೆಕ್ಸ್ಟ್ ಲೈನ್ ನಲ್ಲಿ ಎಲ್ಲಿ ಮಿಸ್ ಆಗಿರೋದಕ್ಕೆ ಇದು ಟ್ಯಾಲಿ ಆಗುತ್ತಾ ಅಂತ ನೋಡ್ತಾರೆ. ಹಾಗೆ ಎಲ್ಲಾ ಕಡೆನೂ ಸ್ಕ್ರೂಟಿನಿ ಆಗ್ತಾ ಹೋಗುತ್ತೆ. ಯಾವ ವ್ಯಕ್ತಿಗೆ ಇದು ಟ್ಯಾಲಿ ಆಗುತ್ತೆ ಅಂತ ಬರುತ್ತೆ ಅವನದು ಬೋನ್ ಮ್ಯಾರೋ ಅವ್ರ ಸಂಬಂಧಿಕರದ್ದು ಬ್ಲಡ್ ಸ್ಯಾಂಪಲ್ಸ್ ತಗೊಂಡು ಇವ್ರ ಹತ್ರ ಈ ಬಾಡಿಯಲ್ಲಿ ಇರೋ ಮೂಳೆಯಲ್ಲಿ ಒಳಗಡೆ ಬೋನ್ ಮ್ಯಾರೋದಲ್ಲಿ ಈ ಬ್ಲಡ್ ಟ್ರೇಸಸ್ ಇರುತ್ತೆ. ಅದನ್ನ ತಗೊಂಡು DNA ಟ್ಯಾಲಿ ಮಾಡ್ತಾರೆ. ಆ DNA ಅಲ್ಲಿ ಏನಾದ್ರು ಅದು ಟ್ಯಾಲಿ ಆದ್ರೆ ಆ ವ್ಯಕ್ತಿಗೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಯಾರಾದ್ರೂ ಆ ತರದ ಈ ಟ್ಯಾಲಿ ಆಗೋದು ಮತ್ತೆ ಹುಡುಕೊಂಡು ಹೋಗ್ಬೇಕು. ಈ ತರ ಅದು ಪ್ರಯತ್ನ ಕಂಟಿನ್ಯೂಸ್ ಇರುತ್ತೆ ಸರ್. ನಾನು ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನಿಮ್ಮನ್ನ ಕೇಳಬೇಕು. ಇಲ್ಲಿ ಅನನ್ಯ ಭಟ್ ಅನ್ನುವಂತ ಒಂದು ಹೆಣ್ಣು ಮಗಳು ಕಾಣೆಯಾಗಿದ್ದಾರೆ ಅಂತ ಅವರ ತಾಯಿ ಒಂದು ದೂರು ಕೊಟ್ಟಿದ್ದಾರೆ. ಇದೇ ಜಾಗದಲ್ಲಿ ಕಾಣೆಯಾಗಿದ್ದಾರೆ ಅಂತ. ಅಲ್ಲಿ ದೂರುದಾರರು ಇದ್ರು. ಅವರು ಆ ಅನನ್ಯ ಭಟ್ ಅವರ ತಾಯಿ ಏನು ಹೇಳ್ತಾರೆ ಅಂತಂದ್ರೆ, ನಾನು ಹಿಂದೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದಾಗ ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ನನ್ನನ್ನು ಬೈದು ಓಡಿಸಿದ್ರು ಅಂತ ಕೇಸ್ಗಳು ಇದಾಗಿದ್ದರೆ ಹೆಂಗ್ ಸರ್ ಫೈಂಡ್ ಔಟ್ ಮಾಡೋದು? ಮಿಸ್ಸಿಂಗ್ ಕೇಸೇ ಲಾಡ್ಜ್ ಆಗಿಲ್ಲ ಅಂತಾದ್ರೆ ಅಲ್ಲ, ಅದು ಆಮೇಲೆ ಆಗಿದೆಯಲ್ಲ ಅದು. ಅಲ್ಲ ಈ ಕೇಸಲ್ಲಿ ಈಗ ಇವತ್ತು ಸಿಕ್ಕಿರೋ ಡೆಡ್ ಬಾಡಿಯಲ್ಲಿ
ಅಂತದ್ದು ಆಗಿದ್ರೆ ಹೇಗೆ ಸರ್ ಫೈಂಡ್ ಔಟ್ ಮಾಡೋದು? ಆ ತರ ಆಗಿದ್ರೆ ಬೇರೆ ಏನು ಮಾಡೋ ಅವಕಾಶ ಇಲ್ಲ. ಮಿಸ್ಸಿಂಗ್ ಕೇಸ್ ರಿಜಿಸ್ಟ್ರೇ ಆಗಿಲ್ಲ ಅಂತಂದ್ರೆ ಅವ್ರ ಮನೆಯವರು ಅದಕ್ಕೆ ಏನು ಇಂಟ್ರೆಸ್ಟೇ ಕೊಟ್ಟಿಲ್ಲ, ಮಾಡೋದಕ್ಕೆ ಯಾವ ರೀತಿನೋ ಅಂತ ಪ್ರಶ್ನೆ ಆದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿ ತಗೊಂಡಿದ್ರೆ ಅದೇನ್ ಫೈನಲ್ ಅಲ್ಲ. ಪೊಲೀಸ್ ಕಂಪ್ಲೇಂಟ್ ದಾಖಲು ಮಾಡಕ್ಕೆ ಅಲ್ಲಿ ಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ಇರುತ್ತೆ, DSP ಆಫೀಸ್ ಇರುತ್ತೆ, SP ಆಫೀಸ್ ಇರುತ್ತೆ. ಯಾವುದೂ ಆಗ್ಲಿಲ್ಲ ಅಂತಂದ್ರೆ ಕೋರ್ಟ್ ಇದೆ, ಹೇಬಿಯಸ್ ಕಾರ್ಪಸ್ ಹಾಕಬಹುದು. ಏನ್ ನಿಮ್ಗೆ ಬೇಕಾದ್ರೆ ದಾರಿ ಇದೆ. ಬರೀ ಪೊಲೀಸ್ ಸ್ಟೇಷನ್ ಏನ್ ಫೈನಲ್ ಪಾಯಿಂಟ್ ಅಲ್ಲ ನಿಮ್ಗೆ ಏನೇ ದೂರ ಕೊಡೋದಕ್ಕೆ. ಇಲ್ಲ ಒಂದು ಪತ್ರದಲ್ಲಿ ಡೀಟೇಲ್ ಆಗಿ ಬರೆದು ನೀವು SP ಗೆ ರಿಜಿಸ್ಟರ್ ಪೋಸ್ಟ್ ಕಳಿಸ್ಬೋದು, DG ಗೆ ಕಳಿಸ್ಬೋದು, ಇಲ್ಲ ಜಿಲ್ಲಾಧಿಕಾರಿಗೆ ಕಳಿಸ್ಬೋದು. ಜಿಲ್ಲಾಧಿಕಾರಿನು ಪೊಲೀಸ್ ನ ಒಂದು ಇದಕ್ಕೆ ಅಧ್ಯಕ್ಷರು, ನಿಮಗೆ ಗೊತ್ತಿರ್ಲಿ. DC ಏನಿದ್ದಾರೆ, DC ಇಸ್ ಆಲ್ಸೋ ಕನ್ಸರ್ನ್ಡ್. ಅವ್ರಿಗೆ ನೀವು ಅಡ್ರೆಸ್ ಮಾಡಿ ಕಳಿಸ್ಬೋದು, ಇಲ್ಲ ಪೊಲೀಸ್ SP ಗೆ ಬರೆದು ಕಳಿಸ್ಬೋದು. ಅದು ರಿಜಿಸ್ಟರ್ ಪೋಸ್ಟ್. ಅವಾಗ ಅವ್ರು ಅದ್ರ ಮೇಲೆ ಕ್ರಮಕ್ಕೆ ಬರದೇ ಬರೀತಾರೆ, ಅದು ಹಾಗೆ ಆಗುತ್ತೆ. ಕಂಪ್ಲೇಂಟ್ ಆಗದೇ ಇರುವಂತ ಸಾಧ್ಯತೆಗಳು ಕಡಿಮೆ. ಯಾಕಂತಂದ್ರೆ ತನ್ನ ಪ್ರೀತಿ ಪಾತ್ರರನ್ನ ಕಳ್ಕೊಂಡವರು ಯಾರು ಕೂಡ ಸುಮ್ಮನೆ ಅಂತೂ ಕೂರೋದಿಲ್ಲ. ಖಂಡಿತ ಸತ್ಯ. ಮತ್ತೆ ಮಂಗಳೂರು ಸುತ್ತಮುತ್ತ ಏನು ಜನ ಆಗಿದೆ, ಅಲ್ಲಿ ಜಾಗೃತ ಜನ. ಅಲ್ಲಿ ಏನೋ ಪೊಲೀಸ್ನವ್ರು ತಗೊಳ್ಳಿಲ್ಲ ಅಂದ ತಕ್ಷಣ ಸುಮ್ಮನಾಗೋ ಜನ ಅಲ್ಲ ಅವರು. ಅವರು ಮತ್ತೆ ಮುಂದೆ ಹೋಗಿ ಅದಕ್ಕೆ ದಾಖಲೆ ಮಾಡೇ ಇರ್ತಾರೆ. ಆಮೇಲೆ 99% ಎಲ್ಲಾ ಮಿಸ್ಸಿಂಗ್ ಕೇಸ್ ಎಲ್ಲಾ ಭಾಗದಲ್ಲೂ ಮಿಸ್ ಆಗಿ ರಿಜಿಸ್ಟರ್ ಆಗಿರುತ್ತೆ. ಕೆಲವು ನಿಧಾನಕ್ಕಾಗಿರುತ್ತೆ ಅಷ್ಟೇನೆ. ಎಲ್ಲ ಸಿಕ್ಬಹುದು, ಹುಡುಕ್ರಿ ನೋಡ್ರಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲೆ ಮಾಡೋದು ಯಾರು ಅಂತ ಸೋಮಾರಿತನಕ್ಕೆ ಪೋಸ್ಟ್ ಪೋನ್ ಮಾಡಿರ್ತಾರೆ. ಆಮೇಲೆ ರಿಜಿಸ್ಟರ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಮಿಸ್ ಆಗಿರೋ ಚಾನ್ಸಸ್ ಕಡಿಮೆ ನನಗೆ ದಾಖಲಾಗ್ದಲೆ. ಎಲ್ಲೋ ಭಿಕ್ಷುಕರು ಮನೇಲಿ ತಿಕ್ಕಲ್ರು ಆಗಿರೋದನ್ನ ತಾಣ ರೋಡಲ್ಲಿ ಬಿಟ್ಟು ಬಂದ್ಬಿಟ್ಟಿರ್ತಾರೆ, ಮನೆಯವರೇ ಬಿಟ್ಬಿಟ್ಟಿರ್ತಾರೆ ಆ ತರದವ್ರನ್ನ. ಅಂತ ಕೇಸಸ್ ಅಲ್ಲಿ ರಿಜಿಸ್ಟರ್ ಆಗಲ್ಲ. ಅವ್ರು ಸತ್ರು ಇವ್ರಿಗೆ ಗೊತ್ತಾಗಲ್ಲ. ನಾವು ಅದನ್ನ UDR ಮಾಡಿ ನಾವು ಅದನ್ನ ಪತ್ತೆ ಮಾಡಕ್ ಪ್ರಯತ್ನ ಮಾಡಿ ನಾವು ಕ್ಲೋಸ್ ಮಾಡಿರ್ತೀವಿ. ಅದು ಬೇರೆ ತರ. ಅದು ಇವರೇ ವಾಲಂಟ್ರಿಯಾಗಿ ಹೋಗಿ ಬಿಟ್ಟು ಬಂದಿರ್ತಾರ ಅಂತವ್ರನ್ನೆಲ್ಲ. ಹೌದು ಗೊತ್ತಾಯ್ತು ಸರ್. ಅದು ಶಿರಾಡಿ ಘಾಟಿಯಲ್ಲಿ ಬಿಡೋದು, ಚಾರ್ಮಾಡಿ ಘಾಟಿಯಲ್ಲಿ ಬಿಡೋದು, ಇಂಥದ್ದೆಲ್ಲ ನೋಡಿದೀವಿ ನಾವು. ಖಂಡಿತ. ಯಾಕೆ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಫಂಕ್ಷನ್ಗಳಾದ್ರೆ ಅವ್ರ ಹಳ್ಳಿಗಳಿಂದ ಬಸ್ ಬರುತ್ತಲ್ಲ, ಅದ್ರೊಳಗೆ ಕರ್ಕೊಂಬಂದ್ ಇಲ್ಲೇ ಜನದ ಮಧ್ಯೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಎಷ್ಟೋ ಪ್ರಕರಣಗಳು ನಾವೇ ಇಲ್ಲಿ ಹೈಗ್ರೌಂಡ್ ಇನ್ಸ್ಪೆಕ್ಟರ್ ಇದ್ದಾಗ ಅಟೆಂಡ್ ಮಾಡಿದೀನಿ. ಹಳ್ಳಿ ತಂದಿಲ್ಲಿ ಬೆಂಗಳೂರಲ್ಲಿ ಎಲ್ಲ ಬಿಟ್ಟು ಹೋಗ್ಬಿಡೋದು. ಹೌದು ಸರ್, ಕರೆಕ್ಟ್. ಅವರೆಲ್ಲ ಕೊನೆಗೆ ಮೆಜೆಸ್ಟಿಕ್ ಅಲ್ಲಿ ಭಿಕ್ಷೆ ಎತ್ಕೊಂಡು ಅಲ್ಲಿ ಇಲ್ಲಿ ಆಗಿ ಕೊನೆಗೆ ಸತ್ತೋಗೋದಿಲ್ಲೇ. ನಾವು ಅದನ್ನ ಡಿಸ್ಪೋಸ್ ಮಾಡೋದಿಲ್ಲಿ. ಅವ್ನಿಗೇನು ಹೇಳಕ್ ಬರಲ್ಲ, ಕೇಳಕ್ ಬರಲ್ಲ, ಆ ತರ ಇರ್ತಾನೆ. ಮತ್ತೆ ಅವ್ರದ್ದು ಏನು ದಾಖಲೆ ಇರಲ್ಲ ಅವ್ನು ಟ್ರೇಸ್ ಮಾಡಕ್ ನಮ್ಗೆ. ಇದಾಗಿ ಕೊನೆಗೆ ಅನ್ಐಡೆಂಟಿಫೈಡ್ ಆಗಿ ಅದು ಕ್ಲೋಸ್ ಆಗಿ ಹೋಗುತ್ತೆ. ಅದು ಬೇರೆ. ಬಟ್ ಈ ಪ್ರಕರಣದಲ್ಲಿ ಅಲ್ಲಿ ಏನು ಸತ್ತಿದ್ದಾರೆ ಅನ್ನೋದು ವಿಚಾರದ ಬಾಡಿ ಇದು ಕಾಣಿಸಿದೆ. ಖಂಡಿತ ಎಲ್ಲೋ ರಿಜಿಸ್ಟರ್ ಆಗಿದೆ. ಬಟ್ ಎಲ್ಲಿಗೆ ಅದು ಲಿಂಕ್ ಆಗತ್ತೆ ಅನ್ನೋದನ್ನ ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ಪ್ರಯತ್ನ, ಅದು ಪೊಲೀಸ್ ಆಫೀಸರ್ಸ್ ಪ್ರಯತ್ನ. ಅದು ಇನ್ನ ಮುಂದುವರಿಬೇಕಾಗುತ್ತೆ. ಅವ್ರು ಇನ್ನು ಬುರುಡೆಗೆಲ್ಲ ಹುಡ್ಕಕ್ ಪ್ರಯತ್ನ ಆಯ್ತು. ಅದು ನೆಕ್ಸ್ಟ್ ಸೂಪರ್ ಇಂಪೋಸಿಷನ್ ಅದ್ರದ್ದು ಒಂದ್ ಕಡೆ ಇದ್ರೆ ಈ ಬೋನಿಂದನೂ ಸಹ ಹೈಟು ಏಜ್ ಏನ್ ಸಿಗುತ್ತೆ ಅದ್ರ ಆಧಾರದ ಮೇಲೆ ಇವ್ರ ತನಿಖೆ ಸ್ಟಾರ್ಟ್ ಆಗುತ್ತೆ. ಎಸ್ ಸರ್, ಎಸ್, ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.